ಪಿಂಕ್ ಕಲರು ಲೇಡೀಸ್ಗೆ, ಇದು ಅರ್ಶಿನ ಕಲರು ಗಂಡ್ಸ್ಗಳಿಗೆ, ಇದು ನಮ್ಮ ಅತ್ತೆ ಮಾವ ನಮ್ಮ ಮಕ್ಕಳಿಗೆ. ಮನೆಯಲ್ಲಿ ಪ್ರತಿದಿನ ಇಂಥದೇ ಸಾಮಾನು ಬೇಕು, ಅಡುಗೆ ಸಾಮಾನು ಅಂತ ಇರುತ್ತಲ್ಲ, ಅದನ್ನ ನಿರ್ಧಾರ ಮಾಡೋದು ಯಾರು? ನಿಮ್ಮ ಜಮೀನಿಗೆ ಬಿತ್ತನೆ ಕಾಳು ಜೋಪಾನವಾಗಿ ಎತ್ತಿಡಂತವರು ಯಾರು? ನಿಮ್ಮೂರಲ್ಲಿ ನಡೀತಾವಲ್ಲ ಗ್ರಾಮ ಸಭೆ ವಾರ್ಡ್ ಸಭೆಗಳು, ಇದರಲ್ಲಿ ಭಾಗವಹಿಸುವಂತವ್ರು ಯಾರು? ಗ್ರಾಮದಲ್ಲಿ ನಡೆಯುವಂತ ಕಾರ್ಯಕ್ರಮ ಮಕ್ಕಳು ಯಜಮಾನ್ರೇ ಹೋಗೋದು. ನಿಮ್ಮ ಸಂಬಂಧಿಕರು ನೆಂಟರು ಎಲ್ಲ ಇರ್ತಾರಲ್ಲ, ಅವ್ರ ಮನೆಗಳಿಗೆ ಹೋಗಿ ಉಳಿದು ಬರೋಂಥ ಅವಕಾಶ ಯಾರಿಗಿದೆ? ಅವ್ರು ಇರೋದು ಇಲ್ವಲ್ಲ, ನಾವು ಎಷ್ಟೊತ್ತಾರು ನಾವು ಹೋಗಿ ತಲುಪೋದು, ನೈಟ್ ಆಗಲಿ ಬಂದು ನಾವು ತಲುಪೋ ಅಷ್ಟು ಧೈರ್ಯ ನಮ್ಗೆ ಅದ ಅಂತಾರೆ. ನಮ್ಗೆ ಧೈರ್ಯ ಇಲ್ಲ, ಇಲ್ದಿರೋ ಗಂಟೆ ಬೆಳಕಿದ್ದಾಗಲೇ ಬಂದು ಮನೆ ಸೇರ್ಕೋಬೇಕು ಅಂತ ಸೇರ್ಕೋತೀವಿ. ಮನೆ ಬಳಕೆಗೆ ನೀರು ಬಿಟ್ಟಿಲ್ಲ ಅಂತ ಗಾಬರಿ ಮಾಡ್ಕೊಳ್ಳೋರು ಯಾರು? ಸಂಘದಿಂದ ತಗೊಂಡಂತ ಸಾಲದಣನ ಇಂಥದಕ್ಕೆ ಬಳಸಬೇಕು ಅಂತ ಮನೆಯಲ್ಲಿ ತೀರ್ಮಾನ ಮಾಡುವಂಥವ್ರು ಯಾರು? ಅಂಗಡಿ ಆಗಿರ್ಬೋದು, ಬೇಕ್ರಿ ಆಗಿರ್ಬೋದು, ಅರಳಿಕಟ್ಟೆ ಆಗಿರ್ಬೋದು, ಇಂಥ ಜಾಗದಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ಅನ್ನೋ ಅವಕಾಶ ಯಾರಿಗಿದೆ? ಅಂಗಡಿ, ಬೇಕ್ರಿ ಮತ್ತು ಹಳ್ಳಿ ಕಡೆ ಜಾಸ್ತಿ ಅವಕಾಶ ಇರೋದು. ಹಾಗೇನೆ ಕಾಲೇಜ್ಗೆ ಹೋಗೋ ಹುಡುಗಿರೆಲ್ಲ ಬೇಕ್ರಿ ಹತ್ರ ಎಲ್ಲ ನಿಂತಿರ್ತಾರೆ. ಹುಡುಗಿರ್ಗೂ ಅವಕಾಶ ಇದೆ, ಆದರೆ ಇಲ್ಲಿ ಹಳ್ಳಿ ಮಕ್ಳುಗಳು ಹೋಗಲ್ಲ ಅಷ್ಟೇ. ಮಹಿಳೆಯರು ಹೆಚ್ಚಿಗೆ ಹೋಗಲ್ಲ. ಇಲ್ಲಿ ಅಂದರೆ ಸಿಟಿಲಾದರೆ ಹೋಗ್ಬೋದು, ಇಲ್ಲಾದರೂ ಹೋಗಲ್ಲ ಅಷ್ಟೇ. ಹೆಂಗಸರು ಕೂರಕ್ಕಾಗಲ್ಲ, ಹೋದ್ರು ನಮ್ಗೆ ಮರ್ಯಾದೆ ಕಡಿಮೆ. ಅಯ್ಯೋ ಅವ ಅಲ್ಲಿ ನಿಂತಿದ್ಲಂತ ಗಂಡಸ್ರಂಗ, ನಾವು ಅವ್ರಗಳ ಅಂತೀವಿ. ಗಂಡಸ್ರಿಗೆ ನಿಂತಿದ್ದು ಬರೋಕೆ ಅಧಿಕಾರ ಉಂಟು. ಇಲ್ಲಿ ಮನೆ ತಾವು ಜಗ್ಲಿ ಮೇಲೆ ಮನೆ ಬಾಕ್ಲಲ್ಲಿ ರೋಡಲ್ಲೆಲ್ಲ ಕೂತ್ಕೊಂಡು ಹೆಂಗಸ್ಕೊಂಡು ಮಾತಾಡ್ಬೋದು, ಹೊರಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಯಜಮಾನ್ರೆ ಜಾಸ್ತಿ ಕೂತ್ಕೊಳ್ಳೋದು. ಆ ರೀತಿ ಸೌಲಭ್ಯಗಳು ಕೊಟ್ಟಿರಲ್ಲ ಮನೆಯಲ್ಲಿ. ಆಗ್ಲಿಂದ ನಡೆದಿರೋದು ಗಂಡ ಅವಕಾಶ ಇರೋದು, ನಿಮ್ಗೆ ಏನು ಅವಕಾಶ ಇದ್ದು ಮನೇಲಿ ಮಾಡ್ಕೊ ಬಿದ್ದೀರಿ ನೀವು ಅಂತ ಹೇಳ್ತಾರೆ. ಅದರಿಂದ ಅವಕಾಶ ಇರೋದ್ರಿಂದ ಗಂಡಸ್ಗಳು ಮಾತ್ರ ಲೇಟಾಗಿ ಬರ್ಬೋದು, ಎಲ್ಲರೂ ಕೂತ್ಕೋಬೋದು ಅಂತ ಹೇಳ್ತಾರೆ. ಇಲ್ಲೆಲ್ಲ ಗಂಡಸ್ರ ಮಧ್ಯದಲ್ಲಿ ಹೋದ್ರೆ ಏನಾರು ಅಂತಾರೆ, ಆಮೇಲೆ ಚುಚ್ಚು ಮಾತಾಡ್ತಾರೆ. ಇಲ್ಲಿಗೆ ಬಂದು ನಿಂತವ್ರೆ ಅಂತಾರೆ, ಆಮೇಲೆ ಹೋಗಿ ಮನೆಗೆ ಹೇಳ್ತಾರೆ ಅನ್ನೋದೊಂದು ಹೆದರಿಕೆ. ಬೆಳೆದಿರೋ ಬೆಳೆನ ಮಾರ್ಕೆಟ್ಗೆ ತಗೊಂಡೋಗಿ ಮಾರಾಟ ಮಾಡೋದು ಯಾರು? ಮನೆ ಯಜಮಾನ. ನಮ್ಮ ಕೈಲಿ ಅಂತಂದರೆ ಅವು ಜಾಸ್ತಿ ಮೂಟೆಗಳೆಲ್ಲ ಎತ್ತಕ್ಕಾಗಲ್ಲ. ಹಾಗೇನೆ ಅವ್ರ ಲೆಕ್ಕ ಮಾಡೋದೆಲ್ಲನೂ ನಾವು ಅಲ್ಲಿ ಜನ ಜಾಸ್ತಿ ಇರ್ತಾರೆ, ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ. ಅದಕ್ಕೆ ಈಗ ಒಟ್ಟು ಎಲ್ಲ ವ್ಯವಹಾರ ಮಾಡಿ ತಂದು ಮನೆಗೆ ಹಾಕ್ತಿದ್ನು. ಈಗ ತಗೊಂಡೋಗಿ ಹೊರ್ಗಡೆ ಮಾರಬೇಕು ಅಂತಂದಾಗ ಗಣಸರೇ ತಗೊಂಡೋಗ್ಬೇಕು. ಅಲ್ಲಿಂದ ತಗೊಬಂದು ದುಡ್ಡ ನಮ್ಮ ಕೈಲೇ ಕೊಡ್ತಿದ್ರು, ನಾವೇ ಮಡಗ್ತಿದ್ನು. ಖರ್ಚು ಮಾಡಬೇಕು ಅಂತಂದಾಗ ಅವ್ರು ಕೇಳಿದಾಗಲೂ ಕೊಡ್ತಿದ್ವು, ನಾವು ಖರ್ಚು ಮಾಡ್ತಿದ್ವಿ. ನಿಮ್ಮೂರಲ್ಲಿ ನ್ಯಾಯ ಪಂಚಾಯತಿಗೆ ಸೇರ್ಕೋತಾರಲ್ಲ, ಅದೇ ಕೂಟ ಅಂತಿರಲ್ಲ, ಅಂಥ ಜಾಗದಲ್ಲಿ ಭಾಗವಹಿಸೋ ಅವಕಾಶ ಯಾರಿಗಿದೆ? ಹಿಂದ್ಲಿಂದ ಆಗಿಲ್ವಲ್ಲ ಅದು. ಈಗ ಹೆಂಗಸ್ಗಳೆಲ್ಲ ಕೂಟಕ್ಕೆ ಸೇರ್ತಿದ್ರೆ ಹೋಗೋರು, ಹೆಂಗಸ್ಗಳು ನ್ಯಾಯಕ್ಕೆ ಬಂದ್ರಪ್ಪ ಅಂತ ಸಾರ್ಕ ಬರೋರು. ಈಗ ಗಂಡಸ್ಗಳನ್ನ ಸಾರದ ಗಂಡಸ್ಗಳೇ ಹೋಗೋದು. ಮಕ್ಳು ಮೀರಿ ಕರಿಸ್ಲೇಬೇಕು ಅಂತ ಏನಿದ್ರೆ ಎರಡು ಮಾತಾಡಿ ಕಳಿಸ್ಬಿಡ್ತಾರ. ನಿಂತ್ಕೋಬೇಡ ಹೋಗಮ್ಮ ಮನ್ಗ ಅಂತ. ಹೆಣ್ಮಕ್ಳು ಯಾಕೆ ಹೋಗೋಕ್ಕಾಗಲ್ಲ ಅಂತಂದ್ರೆ, ಅಯ್ಯೋ ನಾವು ಆ ಕಾಲದಿಂದ ಮನೆಯಿಂದ ಈಚೆ ಹೆಣ್ಮಕ್ಳು ಕಳಗಿಸಿಲ್ಲ, ಈಗ ನಿಮ್ಮ ಕಳಗ್ಸವ ಅಂತಂತೂ ಅಂತಾರೆ. ಆಮ್ಯಾಕೆ ನಮಗೂ ಜಾಸ್ತಿ ಗಣಸರು ಇರ್ತಾರಲ್ಲ, ಇಲ್ಲ ನಾವೇ ಹೆಂಗಸ್ಗಳು ಹೋಗಿ ಸೇರಿವಿ ಅಂದಾಗ ಈಗ ಇಲ್ಲಿ ಹೆಂಗಸ್ಗಳಿದ್ರು ಎಲ್ಲ ಇಲ್ಲಿಗೆ ಬಂದು ಈಗ ಗಣಸರು ಯಾರೂ ಇತ್ತಿಲ್ಲ. ಈಗ ಇದೇ ಗಣಸರುಗಳು ಇತ್ತು ಅಂತಂದಾಗ ನಮಗೂ ಒಂದು ಸ್ವಲ್ಪ ಬೇಜಾರಾಗಿತ್ತ, ಹೋಗ್ಬೇಕು ಕೂತ್ಕೋಬೇಕು ಅಂತಂದಾಗ. ಅದರಿಂದ ನಾವು ಹೋಗಲ್ಲ. ಅಲ್ಲೂ ಹೆಂಗಸ್ರು ಇರ್ತಾರ ಅನ್ನೋದಾದ್ರೆ ನಾವು ಹೋಗ್ತೀವಿ ಅಲ್ಗೂ. ಗಂಡಸರು ಓಡಾಡೋಷ್ಟು ಹೆಂಗಸರುಗಳ್ಗೆ ಸೌಲಭ್ಯಗಳು ಇರಲಿಲ್ಲ. ಅದಕ್ಕೋಸ್ಕರ ಅವರು ಗಂಡಸ್ಗಳು ಓಡಾಡ್ಬೋದು ಹೊರತು ಹೆಂಗಸ್ಗಳು ಓಡಾಡಬಾರ್ದು ಅಂತ ಹೇಳಿರ್ತಾರೆ ಫಸ್ಟೇ.
ನಮ್ಮ ಮನೇಲಿ ನಮ್ದು ಏನು ನಡೆಯಲ್ಲ ಇದರಲ್ಲಿ. ಇದು ಸುಮ್ಮ ಕುಂತಿರೋದೆ ಇವೆರಡೆ ಹೊರಗಡೆಯಿಂದ ನಡೆಸವ್ರೆ ಇವರು. ಒಂದು ಕೆಲಸ ಬಿಟ್ರೆ ಇನ್ನೇನೂ ಇಲ್ಲ ನಮ್ಮದು. ನಮಗೂ ಅವಕಾಶ ಸಿಕ್ಕಿದ್ರೆ ನಮಗೂ ಖುಷಿ ಇರುತ್ತೆ. ಅವಕಾಶಗಳು ಬದಲಾಗಬೇಕು ಅಂತ ನಮಗೂ ಖುಷಿ ಇದೆ. ಜನಗಳ ಜೊತೆಲಿ ಬೆರೆದ್ರೆ ಎಷ್ಟು ಖುಷಿ ಇರುತ್ತೆ ಅಂದರೆ ಅದನ್ನೆಲ್ಲ ಹೇಳ್ಕೊಳಕ್ಕಾಗಲ್ಲ.